ಸಿಸ್ಟಮ್ ಹೆಂಗೆ ವರ್ಕ್ ಮಾಡ್ತೈತೆ ಅಂತ ಹೇಳಿ. ಈಗ ವೆಹಿಕಲಿಗೆ ಕೂಲಿಂಗ್ ಸಿಸ್ಟಮ್ ಯಾಕೆ ಬೇಕು? ವೆಹಿಕಲಿಗೆ ಕೂಲಿಂಗ್ ಸಿಸ್ಟಮ್ ಯಾಕೆ ಬೇಕಂದ್ರೆ ಕಂಟಿನ್ಯೂ ರನ್ ಆಗ್ತಿರ್ತೈತೆ ವೆಹಿಕಲ್. ನಿಂತಲ್ಲಂತ್ರಿ ನಿಲ್ಲಂಗಿಲ್ಲ ಗಾಡಿ, ಕಂಟಿನ್ಯೂಸ್ ರನ್ ಆಗ್ತಿರ್ತೈತಂದ್ರೆ ಸೊ ಅದಕ್ಕೆ ಕಂಟಿನ್ಯೂಸ್ ಕೂಲಿಂಗ್ ಆಗ್ತಾನೆ ಇರಬೇಕು. ಸೊ ಅದಕ್ಕಾಗಿ ವೆಹಿಕಲಿಗೆ ಕೂಲಿಂಗ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇಟ್ಟ. ಸೊ ಅದು ಹೆಂಗೆ ಇರ್ತೈತೆ ಅಂದ್ರೆ ಲೈಕ್ ನಿಮಗೆ ಗೊತ್ತಿರೋಂಗಿದು ರೇಡಿಯೇಟರ್ ಕ್ಯಾಪು. ಸೊ ಇದಕ್ಕೆ ಇನ್ಲೆಟ್ ಹೋಸು, ಔಟ್ಲೆಟ್ ಹೋಸ್ ಪೈಪ್ ಇರ್ತಾವೆ. ಸೊ ಇದಕ್ಕೆ ಮತ್ತು ಡ್ರೈನ್ ಪ್ಲಗ್ ಇರ್ತಾವೆ. ಸೊ ಇದು ಹೆಂಗೆ ಕನೆಕ್ಷನ್ ಆಗ್ತೈತೆ ಅಂತಂದ್ರೆ ಅಥವಾ ಹೆಂಗೆ ವರ್ಕ್ ಆಗ್ತೈತೆ ಅಂದ್ರೆ ಸೊ ಇಲ್ಲಿ ನಿಮಗೆ ಗೊತ್ತಿದ್ದಂಗೆ ಇಲ್ಲಿ ನೀರು ಹಾಕ್ತೀವಿ, ಹೌದಾ? ಸೊ ಇದಕ್ಕೆ ನೀರು ಹಾಕಿರಂದ್ರೆ ಇದಕ್ಕೆ ಅಪೋರ್ಡ್ ಮೂಮೆಂಟ್ನಾಗೆ ಇದಕ್ಕೆ ಇದೇನು ಹೋಸ್ ಪೈಪ್ ಐತಲ್ಲ ಇದಕ್ಕೆ ಕೂಲೆಂಟ್ ಡಬ್ಬಿ ಕನೆಕ್ಟ್ ಇರ್ತೈತಿ. ಸೊ ಇದು ಯಾವಾಗ ಹಂಗೆ ವರ್ಕ್ ಆಗ್ತೈತೆ ಅಂದ್ರೆ ಇಲ್ಲಿ ನೀರು ಹಾಕಿದ್ದು ಇಲ್ಲಿ ಆಟೋಮೆಟಿಕ್ ನೀವು ಇಂಜಿನ್ ವರ್ಕ್ ಆಗೋ ಟೈಮ್ನಾಗ ಸೊ ಇದೇನಾಗ್ತೈತಿ ಸಾವಕಾಶ ಅಥವಾ ಸ್ಲೋ ಆಗಿ ಡೌನ್ ಆಗಿ ಇವೇನು ಟ್ಯೂಬ್ಸ್ ಅದಾವಲ್ಲ ಈ ಟ್ಯೂಬ್ಸಿಂದ ಸಾವಕಾಶ ನೀರು ಇಳಿತೈತಿ. ಇಳಿದು ಕೆಳಗಡೆ ಒಂದು ಲೋವರ್ ಟ್ಯಾಂಕ್ ಐತಲ್ಲ ಅಲ್ಲಿ ಪ್ಲೇಸ್ ಅಥವಾ ಸ್ಟೋರ್ ಆಗ್ತದೆ ವಿತ್ ಹೆಲ್ಪ್ ಆಫ್ ಇದೇನಿರುತ್ತೆ ರೇಡಿಯೇಟರ್ ಫ್ಯಾನ್ ಇರುತ್ತಲ್ಲ ಇತರ ಸಹಾಯದಿಂದ ಏನಾಗ್ತೈತಿ ಕೆಳಗೆ ಇಳಿದು ಇಲ್ಲಿ ಸ್ಟೋರ್ ಆಗ್ತದೆ. ಇಲ್ಲಿ ಸ್ಟೋರ್ ಆದಂಥ ನೀರು ಏನಾಗ್ತೈತಿ ಸೊ ಈ ಇನ್ಲೆಟ್ದಿಂದ ಇಲ್ಲಿ ವಾಟರ್ ಪಂಪಿಗೆ ಹೋಗ್ತದೆ. ವಾಟರ್ ಪಂಪದ ಕೆಲಸ ಏನಿದ್ದನ್ನು ಜಕ್ಕೊಂದು ಎಂಜಿನಿಗೆ ಕೊಡೋದು. ಅಂದರೆ ಅದ್ರೊಳಗೆ ಕನೆಕ್ಷನ್ ಇರ್ತಾವೆ ಲೈನ್ಸ್ಗಳು. ಸೊ ಅದನ್ನು ಜಗ್ಗಿ ಇಂಜಿನ್ ಕನೆಕ್ಷನ್ಗೆ ಕೊಡ್ತದೆ. ಸೊ ಅಲ್ಲಿ ಇಂಜಿನ್ ವರ್ಕ್ ಆಗ್ತಿರ್ಬೇಕಲ್ಲ ಹೀಟ್ ಆಗ್ತದೆ. ಹೀಟ್ ಆದಂಥ ಇಂಜಿನನ್ನು ಈ ಕೋಲ್ಡ್ ನೀರು ವಾಟರ್ ಪಂಪ್ ಜಗ್ ಕೊಟ್ಟಿರ್ತೈತಲ್ಲ ಸೊ ಅದನ್ನು ಕೋಲ್ಡ್ ಮಾಡಿ ಆಫ್ಟರ್ ಹೀಟ್ ಆದಮೇಲೆ ವಾಪಸ್ ಸೊ ಇಲ್ಲಿ ಸೊ ಇಲ್ಲಿ ಏನು ಬಿಟ್ಟಿರ್ತೈತಿ ಥರ್ಮೋಸ್ಟ್ಯಾಟ್ ಇರೋದು, ಹೌದಾ? ಥರ್ಮೋಸ್ಟ್ಯಾಟ್ ಕೆಲಸ ಏನು? ಈಗ ಲೈಕ್ ನೀವು ಸ್ಪ್ರಿಂಗ್ ತಗೋರಿ ಅಥವಾ ಏನೋ ಅಂತ ಜಸ್ಟ್ ಲೈಕ್ ಇದು ಸ್ಪ್ರಿಂಗ್ ಇದ್ದಂಗೆ ಇರ್ತೈತಿ. ಅದನ್ನ ಒಂದು ಹೀಟ್ ಮಾಡಿದರೆ ಏನಾಗ್ತೈತಿ ಎಕ್ಸ್ಪಾಂಡ್ ಆಗ್ತೈತಿ. ಕೂಲ್ ಆದರೆ ಏನಾಗ್ತೈತಿ ಕಾಂಪ್ರೆಸ್ ಆಗ್ತೈತಿ. ಸೊ ಇಲ್ಲಿ ಹೀಟ್ ವಾಟರ್ ಬಂತಂದ್ರೆ ಫುಲ್ ಹೀಟ್ ಆಗಿದ್ದ ಆಟೋಮೆಟಿಕ್ ಏನಾಗುತ್ತೆ ಹಿಂಗೆ ಎಕ್ಸ್ಪಾಂಡ್ ಆಗ್ತೈತಿ. ಎಕ್ಸ್ಪಾಂಡ್ ಆಗಂದ್ರೆ ಇಲ್ಲಿಂದ ವಾಟ್ರ್ ವಾಪಸ್ ಹಿಂಗಾಚೆ ಬರ್ತದೆ. ಸೊ ಇಲ್ಲಿ ಬಂದದ್ದು ಇಲ್ಲಿ ಸ್ಟೋರ್ ಆಗಿರ್ತದೆ. ಓವರ್ ಹೀಟೆಡ್ ಇತ್ತಂತಂದ್ರೆ ಇಲ್ಲಿ ಕೂಲೆಂಟ್ ಪೈಪ್ ಹೋದು ಇದು ಓಪನ್ ಆಗ್ತದೆ. ಸೊ ಎರಡೂ ಕೂಡ ಒಂದು ಸೆಕೆಂಡ್ ಮತ್ತು ಹಿಂಗೆ ವಾಪಸ್ ಪ್ರೊಸೀಜರ್ ಆಗ್ತದೆ. ಸೊ ಇದನ್ನು ಸ್ಕಿಮ್ಯಾಟಿಕ್ ಡೈಗ್ರಾಮ್ ಅಥವಾ ರೇ ಡೈಗ್ರಾಮ್ದಾಗ ಇಲ್ಲಿ 4 ಸ್ಪೀಡ್ ಡೈಗ್ರಾಮ್ ಅಂತ ಐತಿ. ಸೊ ಈಗಲ್ಲಿ ಹೇಳಿದಂಗೆ ಫಿಲ್ಲರ್ ಕ್ಯಾಪ್ ಐತಿ, ಅಪ್ಪರ್ ಟ್ಯಾಂಕ್ ಐತಿ, ರೇಡಿಯೇಟರ್ ಟ್ಯೂಬ್ಸ್ ಅದಾವು, ಲೋವರ್ ಟ್ಯಾಂಕ್ ಐತಿ. ಅಲ್ಲಿಂದ ನೆಕ್ಸ್ಟ್ ಹಂಗೆ ಡ್ರೈನ್ ಪ್ಲಗ್, ಅಲ್ಲಿ ಕೆಳಗೆ ಲೋವರ್ ಕನೆಕ್ಷನ್ ಹಿಡಿದ ವಾಟರ್ ಪಂಪ್ದಿಂದ ಇಂಜಿನ್ ಒಳಗಡೆ ಏನತ್ತೋ ವಾಟರ್ ಜಾಕೆಟ್ಸ್ ಅರೌಂಡ್ ದ ಸಿಲಿಂಡರ್ಸ್. ಸೊ ಇಲ್ಲಿ ಹಂಗೆ ಮ್ಯಾಲೆ ಬಂದು ಹೋಸ್ ಅಪ್ಪರ್ ಹೋಸ್ ಬೇಕು. ಈಗ ನಿಮ್ಗೆ ಏನಿಲ್ಲ ಥರ್ಮೋಸ್ಟಾಟ್ ವಾಲ್ವ್. ಸೊ ಇನ್ ಬಿಟ್ವೀನ್ ಈ ವಾಟರ್ ಪಂಪಿಗೆ ಇಲ್ಲಿ ನಡುತ್ತಿರುವ ಇಂಜಿನ್ ಮೀಡಿಯಮ್ಗೆ ಫ್ಯಾನ್ ಕನೆಕ್ಟ್ ಹಂಗೆ ಕನೆಕ್ಟ್ ಆಗಿದ್ದು ಇಲ್ಲಿ ವಾಪಸ್ ರೇಡಿಯೇಟರ್ ಅಪ್ಪರ್ ಟ್ಯಾಂಕಿಗೆ ಕನೆಕ್ಟ್ ಆಗಿರ್ತೈತಿ. ಸೊ ಹಿಂಗೆ ಒನ್ಸ್ ಅಗೇನ್ ರಿಪೀಟ್ ಆಗ್ತದೆ. ಇದು ಸರ್ಕ್ಯುಲೇಷನ್ ಸಿಸ್ಟಮ್ ಅಂದರೆ ಇದು ಕೂಲಿಂಗ್ ಸಿಸ್ಟಮ್. ಓಕೆ, ಎಸ್.